2 ತಿಂಗಳಿಂದ ಒಂದೇ ಒಂದು ವೀಡಿಯೋನೂ ಮಾಡಿಲ್ಲ, ಒಂದೇ ಅಪ್ಲೋಡ್ ಮಾಡಿಲ್ಲ ನಮ್ಮ ಚಾನೆಲ್ಗೆ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಮಾಡ್ತಿದ್ದೀನಿ, ಏನಕ್ಕೆ ಇಷ್ಟು ದಿನ ಅಪ್ಲೋಡ್ ಮಾಡಿಲ್ಲ ಅಂತ ಇವಾಗ ಬರ್ತಿದ್ದಾರೆಲ್ಲ. ನನ್ನರಲ್ಲೇ ಕಳಿಸ್ಬಿಟ್ರೆ ನಮ್ಮನ್ನು 10 ಲಕ್ಷ ಕೊಟ್ಟು ಗಾಡಿ ತಗೊಂಡ್ರೆ 35 ರೂಪಾಯಿ ಟೋಲಿ ಕೊಡೋ ಯೋಗ್ಯತೆ ಇರೋದು. ಇದು ಮೊನ್ನೆ ತಾನೇ ಹೊಸದು ಸೀಟು ಹಾಕ್ಸ್ಕೊಬಂದಿರೋದು ಬೆಂಗಳೂರಲ್ಲಿ. ಇದು ಪೂರ್ತಿ ಬಟ್ಟೆದು ಯಾವುದೂ ಅಲ್ಲ, ಫುಲ್ಲು ಲೆದರ್ ಸೀಟ್. ಇದು 2.5 ಲಕ್ಷ ಇದಕ್ಕೆ ಸೀಟಿಗೆ. ಬೆಂಗಳೂರಲ್ಲಿ ಮೊನ್ನೆ ಹಾಕ್ಸ್ಕೊಬಂದಿರೋದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಬಾಲಾಜಿ ಟ್ರಾವೆಲಾಕ್ಸ್. ನಾನು ನಿಮ್ಮ ಅಭಿ. ಇವತ್ತು ಆಲ್ಮೋಸ್ಟ್ 2 ತಿಂಗಳಿಂದ ಒಂದೇ ಒಂದು ವೀಡಿಯೋನೂ ಮಾಡಿಲ್ಲ, ಒಂದೇ ಅಪ್ಲೋಡ್ ಮಾಡಿಲ್ಲ ನಮ್ಮ ಚಾನೆಲ್ಗೆ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಮಾಡ್ತಿದ್ದೀನಿ, ಏನಕ್ಕೆ ಇಷ್ಟು ದಿನ ಅಪ್ಲೋಡ್ ಮಾಡಿಲ್ಲ ಅಂತ ನಾಳೆ ಹೇಳ್ತೀನಿ. ಇವು ಅರ್ಜೆಂಟು ಟೈಮ್ ಆಗಿದೆ, ಆನಗಲ್ಲಲ್ಲಿ ಇದ್ದೀವಿ. ಪಿಕಪ್ ಮಾಡಬೇಕು, ಟೈಮ್ ಬೇರೆ ಆಗ್ಬಿಟ್ಟಿದೆ. ಸೊ ಫುಲ್ಲು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಇಲ್ಲಿ ನೋಡಿ, ಇಲ್ಲಿ ನೀರಿದ್ದಿಲ್ಲ, ಖಾಲಿಯಾಗಿತ್ತು ಬಸ್ಸಲ್ಲಿ. ನೀರನ್ನು ಸ್ಟಾಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಎಲ್ಲಿಗೆ, ಯಾವ ಕಡೆ, ಏನು ಕತೆ ಎಲ್ಲದನ್ನು ಪಿಕಪ್ ಮಾಡ್ತಾ ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ ಬೇಗ. ಇವಾಗ ಬಂದು ಆನಗಲ್ಲಲ್ಲಿದ್ದೀವಿ. ಇವಾಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಎಲ್ಲರೂ ಲೇಡೀಸು ತಮಿಳುನಾಡು ಹೋಗ್ತಾ ಇರೋದು ರೌಂಡ್ಸ್ ಟ್ರಿಪ್ಪು. ಇಲ್ಲಿದ್ದೀನಿ, ಬರೀ ಊಟಕ್ಕೆ ಹೋಗೋಣ. ಇನ್ನೇನು ಇವಾಗ ಅವರು ಪೂಜೆ ಮಾಡ್ತಾರೆ, ನಾವು ಹೋಗಿ ಊಟ ಮಾಡ್ಕೊಂಬರ್ತೀವಿ. ಟೈಮ್ ಬೇರೆ ಆಗಿದೆ. ಇವಾಗ ಬರ್ತಿದ್ದಾರೆಲ್ಲ. ಗುರು ಇನ್ನೇನು ವಿಡಿಯೋ ಎಂಡ್ ಮಾಡಬೇಕು ಅಷ್ಟರಲ್ಲಿ ಒಬ್ಬರು ಬಂದರು, ಪಾರ್ಟಿ ಲೇಡೀಸು. ಅವ್ರ ಬೈಕಲ್ಲಿ ಬಂದರು, ಬರ್ತಿದ್ದಂಗೆ ಬಿದ್ದುಬಿಟ್ರು ಪಾಪ. ಸ್ಟ್ಯಾಂಡ್ ಹಾಕೋಕೆ ಹೋಗಿ ಮಿಸ್ ಆಗಿಬಿದ್ರು. ಏನು ಮಾಡೋಕ್ಕಾಗಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಅವ್ರಿಗೆ ಎತ್ತಿ ಸ್ವಲ್ಪ ಹೆಲ್ಪ್ ಮಾಡಿ ಬಂದ್ವಿ. 9:40 ಆಗಿದೆ. ಆನಗಲ್ಲಲ್ಲಿ ಫುಲ್ ಖಾಲಿ ಮೋಡ ಕವಿದ ವಾತಾವರಣ. ಆಲ್ಮೋಸ್ಟ್ ಮಳೆ ಬರೋ ಆಗಿದೆ. ನಾವು ಊಟ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗುಡುಗು ಸಹಿತ ಮಳೆ ಬರುವ ಚಾನ್ಸ್ ಇದೆ. ಓಕೆ, ಊಟ ಮಾಡಿ ನಾವು ಹೋಗೋಣ. ಇನ್ನೂ ಭಾಳ ಜಾಸ್ತಿ ಇದಾವೆ. ನಾಳೆ ಬೆಳಗ್ಗೆ ನೋಡ್ಕೊಂಡು ಫಸ್ಟ್ ಇಟ್ಕೊಳ್ಳಿ. ಅವಾಗಲೇ ಹೇಳಿದ ಹಾಗೆ ಇವಾಗ ಸಿಂಪಲಾಗಿ ಒಂದು ಮಳೆ ಬರ್ತಾ ಇದೆ, ಲೈಟಾಗಿ ಜಿಟಿ. ಇನ್ನೂ ಜಾಸ್ತಿ ಏನು ಬರ್ತಾ ಇಲ್ಲ, ಲೈಟಾಗಿ 1-4-5 ಹನಿ ಬೀಳ್ತಾ ಇದ್ದಾವೆ. ಜಾಸ್ತಿ ಏನಿದೆ. ಲೈಟ್ ಆನ್ ಮಾಡಬೇಕು ಅಂತ ಲೈಟ್ ಆನ್ ಮಾಡ್ತಿದ್ರು. ಲೈಟ್ ಆನ್ ಮಾಡಿದ್ವಿ ನಾವು. ಇನ್ನೇನು ಇವಾಗ ಹೊರಡೋದಷ್ಟೇ ಬಾಕಿ. ಸೀದಾ ಇವಾಗ ನಂಜನಗೂಡು ಹೋಗೋದು. ನಂಜನಗೂಡಲ್ಲಿ ಫ್ರೆಶ್ ಅಪ್ ಬಿಟ್ಟು ಅಲ್ಲಿಂದ ಬನ್ನಾರಿಗೆ ಹೋಗೋದು. ಬನ್ನಿ ಮುಂದೆ ಹೋಗುವ. ಗಾಳಿ ಅಂತೂ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಹೆವಿ ಗಾಳಿ ಬೀಸ್ತಾ ಇದೆ. ಆ ಗಾಳಿ ಸ್ಪೀಡಿಗೂ ನಾವು ಹೋಗ್ತಾ ಇರೋ ಸ್ಪೀಡಿಗೂ ಮಸ್ತಾಗಿ ಹೋಗ್ತಾ ಇದೆ. ಗಾಡಿ ಅಂತೂ ಫುಲ್ಲು ಲೋಡ್ ಬಿದ್ದಿದೆ ಗಾಡಿ ಮೇಲೆ. ಅಷ್ಟೊಂದು ಲಗೇಜು. ಇವರು ಬೇರೆ ಎಷ್ಟು ಜನ ಇದ್ದಾರೆ, 50 ಜನ. ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಯಪ್ಪ, ಎಲ್ಲ ಪ್ಯಾನೆಲ್ ಆಫ್ ಮಾಡಿದ್ದೀವಿ. ಗಾಡಿ ತೆಗಿತೀನಿ.
ಏನು ವಿಷಯ ಅಂತಾನೆ ಗೊತ್ತಾಗ್ತಿಲ್ಲ, ಸುಮ್ಮನೆ ಜಗಳ ಆಗ್ತಾ ಇದೆ. ನಂದ್ರಲ್ಲೇ ಕಳಿಸ್ಬಿಟ್ರೆ ಹಿಂಗೆ ನಮ್ಮನ್ನ 10 ಲಕ್ಷ ಕೊಟ್ಟು ಗಾಡಿ ತಗೊಂಡ್ರೆ 35 ರೂಪಾಯಿ ಟೋಲಿ ಕೊಡೋ ಯೋಗ್ಯತೆ ಇರೋದು. 10 ಲಕ್ಷ ಕೊಟ್ಟು ಕಾರ್ ತಗೊಂಡ್ರೆ 35 ರೂಪಾಯಿ ಟೋಲಿ ಕೊಡೋ ಯೋಗ್ಯತೆ ಇಲ್ಲ. ಏನು ಮಳೆ ಗುರು, ಇದು ಹೆವಿ ಮಳೆ ಅಂತೂ, ಶಿವಮೊಗ್ಗದಿಂದ ಅಂತೂ ಹೆವಿ ಮಳೆ. ಆದರೂ ನಮ್ಮ ಅಜಯನ ಶರ್ಟ್ ಬಿಚ್ಚೆಲ್ಲ ಗಾಡಿ ಓಡಿಸ್ತಿದ್ದಾರೆ, ನಾವು ಶರ್ಟೆಲ್ಲ ಹಾಕೊಂಡಿದ್ದೀವಿ. ನಮಗೆ ಹೆವಿ ಚಳಿ, ಅವ್ರಿಗೆ ಹೆವಿ ಸೆಕೆ, ಯಾರಿಗೆ ಹೇಗೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ನೈಟಿಂದನೂ ಇಲ್ಲಂತೂ ಹೆವಿ ಮಳೆ ಅಂದರೆ ಮಳೆ. ನಿನ್ನೆ ನೈಟಿಂದನೂ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಅಷ್ಟು ಮಳೆ ಇದ್ದಿಲ್ಲ, ಇಲ್ಲಂತೂ ಆಲ್ಮೋಸ್ಟ್ ಕಡೂರು ದಾಟಕ್ಕೂ ಹೆವಿ ಮಳೆ ಬರ್ತಾ ಇದೆ. ಕಡೂರಿಂದ ಅಂತೂ ಈ ಕಡೆ ಮೈಸೂರಲ್ಲೆಲ್ಲ ಹೆವಿ ಮಳೆ ನಿನ್ನೆ ನೈಟಿಂದನೂ. ಸೊ ನಾವು ಹೋಗ್ತಾ ಇದ್ದೀವಿ, ಟೈಮ್ ಬೇರೆ ಆಗಿದೆ. ಆಲ್ಮೋಸ್ಟ್ ಅಲ್ಲೇ ಟೈಮ್ ಆಗಿತ್ತು, ನಾವು ಆನ್ಗಲ್ಲು ಹೊರಟಾಗೇನೆ, ಅದಕ್ಕೋಸ್ಕರ ಲೇಟ್ ಆಯಿತು. ಇನ್ನೇನು ಇವಾಗ ಶ್ರೀರಂಗಪಟ್ಟಣ ಹೋಗ್ಬಿಡ್ತೀವಿ. ಶ್ರೀರಂಗಪಟ್ಟಣ ಹೋಗಿ ಫ್ರೆಶ್ ಅಪ್ ಬಿಡ್ತೀವಿ, ಟೈಮ್ ಆಗಿದೆ ಅದಕ್ಕೋಸ್ಕರ. ಇವಾಗ ಲೈಟಾಗಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ನಾವು ಹೋಗ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ಮಳೆ ಹೆವಿ ಬರ್ತಾನೆ ಇತ್ತು, ಇವಾಗ್ಲೂ ಕಮ್ಮಿ ಬರ್ತಾ ಇದೆ, ಜಿಟಿ. ಅಂತೂ ಇಂತೂ ಶ್ರೀರಂಗಪಟ್ಟಣ ಬಂದ್ವಿ. ನೋಡಿ ಫುಲ್ ಖಾಲಿ ಎಲ್ಲ. ಇಲ್ಲೆಲ್ಲ ಸೀಸನ್ ಟೈಮಲ್ಲಿ ಇಲ್ಲೆಲ್ಲ ಫುಲ್ ಹೆವಿ ರಶ್ ಇರುತ್ತೆ. ಆಲ್ಮೋಸ್ಟ್ ಇವಾಗೆಲ್ಲ ಫುಲ್ ಖಾಲಿ, ಏನೋ ಸ್ವಲ್ಪ ಗಾಡಿಗಳಷ್ಟೇ. ಇವಾಗೆಲ್ಲ ಆರಾಮ ದರ್ಶನ ಮಾಡ್ಕೊಬರ್ಬೋದು. ಸೀಸನ್ ಏನು ಬಂದರೆ ಅಷ್ಟೇ ಮುಗ್ದೇ ಹೋಯ್ತು. ಆ ಕಡೆ ಮೂಲೆಯಲ್ಲಿ ಹೊಳೆ ಇದೆ, ಸ್ನಾನಘಟ್ಟ ಅದು. ಅಲ್ಲಿ ಹೋಗಿ ಎಲ್ಲರೂ ಸ್ನಾನ ಮಾಡ್ತಾರೆ ಆಲ್ಮೋಸ್ಟ್ ಹೊಳೆಯಲ್ಲಿ. ನೋಡಿ ರಾತ್ರಿ ಮಳೆಗೆ ಹೇಗಾಗಿದೆ ಅಂತ. ಎಲ್ಲ ಮಣ್ಣು. ನೈಟ್ ಮಾತ್ರ ಹೆವಿ ಮಳೆ ಗುರು, ಯಪ್ಪ. ಫುಲ್ ಕೆಸರು ಮೈ ಆಗ್ಬಿಟ್ಟಿದೆ ಬಸ್ ಅಂತೂ. ಸದ್ಯ ಡಿಕ್ಕಿ ಒಳಗಡೆ ನೀರು ಹೋಗಿಲ್ಲ ನಮ್ಮ ಪುಣ್ಯಕ್ಕೆ. ಎಲ್ಲರೂ ಫ್ರೆಶ್ ಅಪ್ಪಿ ಹೋದ್ರು. ನಮ್ಮ ಅಜಯಣ್ಣ ಮಲಗಿದ್ದಾರೆ, ನಾನು ಇವಾಗ ಮಲ್ಕೋಬೇಕು. ಸಮಯ ಮಧ್ಯಾಹ್ನ ಆಗಿದೆ.
ಇವಾಗ ಎಲ್ಲರೂ ಪಾರ್ಟಿ ಊಟಕ್ಕೆ ಹೋಗಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ಇವು ಪ್ಯಾಲೇಸಿಗೆ ಹೋಗಿದ್ವಿ ಬೆಳಗ್ಗೆ ಶ್ರೀರಂಗಪಟ್ಟಣ ಆದಮೇಲೆ. ಸೊ ಅಲ್ಲಿಂದ ಸೀದಾ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಅವರೆಲ್ಲ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋಗಿದ್ದಾರೆ. ನಾವು ಇನ್ನೇನು ಊಟಕ್ಕೆ ಹೋಗ್ಬೇಕು. ಒಳಗಡೆ ನೋಡಿ ಹೆಂಗೆ ಮಾಡಿದ್ದಾರೆ. ಆ್ಯಕ್ಚುಲಿ 2 ತಿಂಗಳಲ್ಲಿ ಏನೇನಾಗಿದೆ ಅಂದರೆ, ಇದು ಮೊನ್ನೆ ತಾನೇ ಹೊಸದು ಸೀಟು ಹಾಕ್ಸ್ಕೊಬಂದಿರೋದು ಬೆಂಗಳೂರಲ್ಲಿ. ಹಳೆ ಸೀಟು ಬಕೆಟ್ ಸೀಟ್ ಇದ್ವು, ಅಷ್ಟು ಚೆನ್ನಾಗಿದ್ದಿಲ್ಲ, ಕಂಫರ್ಟಬಲ್ ಅನಿಸ್ತಿದ್ದಿಲ್ಲ. ಸೊ ಸೀಟಿಂದ ಒಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು ಎಲ್ಲ ಕಡೆನೂ. ಅದಕ್ಕೋಸ್ಕರ ಈ ಹೊಸ ಸೀಟನ್ನು ಹಾಕ್ಸ್ಕೊಬಂದ್ವಿ. ಇದು ಪೂರ್ತಿ ಬಟ್ಟೆದು ಯಾವುದೂ ಅಲ್ಲ, ಫುಲ್ಲು ಲೆದರ್ ಸೀಟ್ ಇದು. 2.5 ಲಕ್ಷ ಇದಕ್ಕೆ ಸೀಟಿಗೆ. ಬೆಂಗಳೂರಲ್ಲಿ ಮೊನ್ನೆ ಹಾಕ್ಸ್ಕೊಬಂದಿರೋದು. ನಮ್ಮ ಓನರ್ ಹಿಂಗೆ, ನಮ್ಗೆ ಏನಾದ್ರು ಬೇಕು ಅಂದರೆ ಯಾವುದಕ್ಕೂ ನಾವು ಇದು ಮಾಡಲ್ಲ, ಕಾಂಪ್ರಮೈಸ್ ಆಗಲ್ಲ. ಸೊ ಏನು ಬೇಕು ಎಲ್ಲದನ್ನು ಹಾಕ್ಸ್ಕೊಂಬರ್ತಾ ಇರ್ತೀವಿ. ಸೀಟನ್ನು ಹಾಕ್ಸ್ಕೊಟ್ಟಿದ್ದಾರೆ. 2.5 ಲಕ್ಷ ಗುರು. ಫುಲ್ ಲೆದರ್ ಇದು. ಕಂಫರ್ಟಬಲ್, ಸಿಕ್ಕಾಪಟ್ಟೆ ಆರಾಮಾಗಿರ್ಬೋದು. ಬಟ್ಟೆದಲ್ಲೇ ಹೆವಿ ಕೊಳೆ ಆಗುತ್ತೆ. ಇದು ಈ ಥರ ಬೇರೆ ಥರ ಇದು ಏನೂ ಆಗಲ್ಲ. ಏನು ಸೆಕೆ ಗುರು, ಹೆವಿ ಸೆಕೆ ಇದೆ. ಮೋಡ ಕವಿದ ವಾತಾವರಣ ಇದ್ರೂ ಹೆವಿ ಸೆಕೆ ಅಂದರೆ ಸೆಕೆ. ಇನ್ನೇನು ಊಟ ಮಾಡಿ ಹೊರಡ್ಬೇಕಷ್ಟೇ ನಾವು. ಸೀದಾ ಬನ್ನಾರಿ ಹೋಗೋದು ಸತ್ಯಮಂಗಲ ಘಾಟಿಂದ. ಸೊ ಅಲ್ಲೆಲ್ಲ ಆನೆಗಳನ್ನೆಲ್ಲ ನೋಡ್ಕೊಂಡು ಇನ್ನೇನು ನೈಟ್ ಆಗುತ್ತೆ, ಹೋಗಿ ಹಾಲ್ಟ್ ಆಗಬೇಕು. ನೆಕ್ಸ್ಟು ನಾಳೆ ಏನೇನು ಕತೆ ಅಂತ ನಾಳೆ ಹೇಳುವ. ಇವತ್ತು ಹೋಗಿ ಬನ್ನಾರಿ ಹೋಗಿ ಹಾಲ್ಟ್ ಆಗೋದೆ. ಫುಲ್ ಹೆವಿ, ಏನು ಸೆಕೆ ಅಂದರೆ ಸೆಕೆ. ಗ್ಲಾಸ್ ಅದು ಓಪನ್ ಮಾಡೋಂಗಿಲ್ಲ, ಯಾಕಂದರೆ ಮಂಗಳ ಘಾಟ, ಮಂಗಗಳು ನೋಡಿ. ಸಂಜೆ 4 ಗಂಟೆ ಆಗಿದೆ. ಫುಲ್ಲು ಮೋಡ ಕವಿದ ವಾತಾವರಣ, ಮಳೆ ಬರೋ ಥರ ಇದೆ. ಎಲ್ಲರೂ ಇಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಟೈಮ್ ಬೇರೆ ಆಗಿದೆ. ಇವಾಗ ಸೀದಾ ಹೋಗ್ಬೇಕು. 9 ಗಂಟೆ ಗೇಟ್ ಬೇರೆ ಕ್ಲೋಸ್ ಆಗುತ್ತೆ. ಅಷ್ಟರಲ್ಲಿ ಗೇಟು ನಾವು ಹೋಗಬೇಕು. ಗುರು ಮೋಡ ಇದೆ ಗುರು, ಮಳೆ ಅಂತೂ ಬರ್ತಾನೆ ಇಲ್ಲ ಮಧ್ಯಾಹ್ನದಿಂದ. ಮೋಡ ಮಾತ್ರ ಹೆವಿ ಆಗಿದೆ. ನಾವು ಬೇರೆ ಊಟ ಮಾಡಿಲ್ಲ, ಏನಾದರೂ ತಿನ್ನೋಣ ಅಂತ ಹೋಗಿದ್ವಿ, ಅಲ್ಲೇನು ಇದ್ದೇ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ರಿಟರ್ನ್ ಹೋಗ್ತಾ ಇದ್ದೀವಿ ವಾಪಸ್ಸು. ಸಂಜೆ ಆಗಿದೆ. ನಾವು ನಂಜನಗೂಡಲ್ಲಿದ್ದೀವಿ. ಫುಲ್ ಖಾಲಿ. ನಂಜನಗೂಡಂತೂ ಏನೂ ಇಲ್ಲ, ಎಲ್ಲ ಖಾಲಿ. ದರ್ಶನ ಅಂತೂ ಬೇಗನೆ ಆಗಿಬಿಡುತ್ತೆ. ದೇವರಿಗೆ ದರ್ಶನ ಮಾಡೋಕ್ಕೆ ಹೋದವರು ನಮ್ಮ ಕಡೆಯವರು ಹೋಗಿದ್ದಾರೆ. ಬೇಗ ಬರಲಿ ಅಂತ ನಾವು ಹೇಳಿದ್ದೀವಿ. ಬೇಗ ಬಂದರೆ ಬೇಗ ಹೋಗ್ಬೇಕು, ಇಲ್ಲಾಂದರೆ ಗೇಟ್ ಕ್ಲೋಸ್ ಆಗಿಬಿಡುತ್ತೆ. 9 ಗಂಟೆ ಒಳಗಡೆ ನಾವು ಹೋಗ್ಬಿಡ್ಬೇಕು ಗೇಟಿಂದ. ಇಲ್ಲಾಂದರೆ ಕ್ಲೋಸ್ ಆಯಿತು ಅಂದರೆ ಮತ್ತಿಲ್ಲೇ ಆಲ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ಅವ್ರು ಬೇಗ ಬಂದರೆ ಹೋಗ್ತಾ ಇರುತ್ತೆ ಬೇಗ. ಅದರಲ್ಲೂ ಮತ್ತು ಡೀಸೆಲ್ ಫುಲ್ ಮಾಡಿಸ್ಬೇಕು ಬಾರ್ಡರಿಂದ ಈ ಕಡೆನೇ. ಓಕೆ ಅಂದ್ಬಿಟ್ಟು ನಾವು ಹೋಗ್ಬೇಕು. ಊಟ ಅಂತೂ ಏನೂ ಮಾಡಿಲ್ಲ. ಇಲ್ಲಿ ಹೋಗಿ ಏನಾದರೂ ಇವಾಗ ಮೊದಲು ತಿನ್ಕೊಂಬರ್ಬೇಕು. ಟೈಮ್ ಬೇರೆ ಆಗಿದೆ. ಮತ್ತೆ ಹೊಸ್ದಾಗಿ ಒಂದು ಹಾರ ಹಾಕಿದ್ದಾರೆ ನಮ್ಮವರು. ಪೂಜೆಗಂತೂ ಏನೂ ಮೋಸ ಇಲ್ಲ, ಮಸ್ತಾಗಿ ಪೂಜೆ ಮಾಡ್ತಿದ್ದಾರೆ. ಓಕೆ ಆಲ್ರೈಟ್. ಮಳೆ ಬರೋ ಥರ ಇದೆ, ಮಳೆನೇ ಬಂದಿಲ್ಲ. ಇದಂತೂ ಯಾಕೆ ಹಿಂಗೆ ಆಗ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಫುಲ್ಲು ಮೋಡ ಕವಿದ ವಾತಾವರಣ, ಸ್ವಲ್ಪನೂ ಮಳೆ ಇಲ್ಲ ನೋಡಿ. ಈ ಪಾರ್ಕಿಂಗ್ ಅಂತೂ ಫುಲ್, ಏನಾದರೂ ನಾವು ಸೀಸನಲ್ಲಿ ಬಂದರೆ ಜಾಗನೇ ಸಿಗಲ್ಲ. ಅಲ್ಲಿ ನೋಡಿ, ಆ ಕಡೆನೂ ಬಿಟ್ಟಿರ್ತಾರೆ. ಆ ಕಡೆ ಮಣ್ಣು ಕಾಣಿಸ್ತಿದೆಯಲ್ಲ, ಅಲ್ಲೂ ಫುಲ್ಲಾಗಿರುತ್ತೆ. ಇಲ್ಲಂತೂ ಜಾಗನೇ ಇಲ್ಲ. ಇಲ್ಲೆಲ್ಲ ಇಲ್ಲೂ ರಶ್ ಆಗಿರುತ್ತೆ. ಬಟ್ ಇವಾಗಂತೂ ಖಾಲಿ ಏನೂ ಇಲ್ಲ.